अस्सलामु अलैकुम रहमतुल्लाहि व बरकातुहु। ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರಿಗೆ ದಿನಾಂಕ 25/5/2025 ಇನ್ಸಾನಿ ಜಂಜೀರ್ ಮಾನವ ಸರಪಳಿ ಕಾರ್ಯಕ್ರಮವನ್ನು ಇಳಕಲ್ ನಗರದ ಬಸವೇಶ್ವರ ವೃತ್ತದಿಂದ ಹಿಡಿದು ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಪುರುಷರು, ಮಹಿಳೆಯರು, ಯುವಕರು, ಯುವತಿಯರು ಎಲ್ಲರೂ ಸೇರಿಕೊಂಡು ಈ ಹೋರಾಟವನ್ನು ಕೈಗೊಂಡಿದ್ದೇವೆ. ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಕೀಬ್ ಮಿಲ್ಲತ್ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರ ಸಂದೇಶದಂತೆ, ಈ ದೇಶದ ಪರ್ಸನಲ್ ಲಾ ಬೋರ್ಡಿನ ನಿರ್ಣಯದಂತೆ ನಾವು ಕರ್ನಾಟಕ ರಾಜ್ಯದ ಇಳಕಲ್ ನಗರದಲ್ಲಿ ಮೊಟ್ಟ ಮೊದಲನೇದಾಗಿ 15/4/2025 ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೆವು. ಯಾವ ರೀತಿಯಾಗಿ ನಮ್ಮ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಆದೇಶವಿದೆಯೋ ಆ ಆದೇಶವನ್ನು ಜಾರು ತಪ್ಪದೆ, ನಮ್ಮ ನಾಯಕರ, ನಮ್ಮ ಉಲ್ಮಾಯದೀನ್ಗಳ ಆದೇಶವನ್ನು ಜಾರು ತಪ್ಪದೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರಿಗೆ, ತಂದೆ ತಾಯಂದಿರಿಗೆ, ಮಕ್ಕಳಿಗೆ ಕರೆ ಕೊಡ್ತಾ ಇದ್ದೇವೆ. ದಿನಾಂಕ 25/5/2025 ಬಸವೇಶ್ವರ ವೃತ್ತದಿಂದ ಮಾನವ ಸರಪಳಿಯನ್ನು ನಿರ್ಮಿಸಿ ಪಾದಯಾತ್ರೆ ಮೂಲಕ ಬಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು. ಸನ್ಮಾನ್ಯರೇ, ಕೊನೆ ಉಸಿರಿವರೆಗೂ ಸಡಕ್ ಸೆ ಲೇಕರ್ ಸಂಸತ್ ತಕ್ ಅನ್ನುವಂಥ ಹೋರಾಟವನ್ನು ಕೈಗೊಂಡು ಆಡಳಿತಾರೂಢ ಬಿಜೆಪಿ ಪಕ್ಷವನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರನ್ನ ಈ ಕಾನೂನು ಹಿಂಪಡೆಯಲು ಒತ್ತಾಯ ತರಬೇಕಾಗಿದೆ. ನಾನು ಯುವಕರಿಗೆ ಕೊಡ್ತಾ ಇದ್ದೇನೆ, ಬನ್ನಿ ಯುವಕರೇ, ಹೇಳಿ, ಎದ್ದೇಳಿ, ಅನ್ಯಾಯವನ್ನು ವಿರೋಧಿಸೋಣ. ಕ್ರಾಂತಿಕಾರಿ ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು ಹೇಳಿದಂತೆ ಅನ್ಯಾಯ ಮಾಡುವುದು ಪಾಪ, ಅನ್ಯಾಯ ಸಹಿಸಿಕೊಂಡು ಇರುವುದು ಮಹಾಪಾಪ ಎನ್ನುವಂಥ ಮಾತನ್ನ ತಮ್ಮೆಲ್ಲರ ಗಮನಕ್ಕೆ ತರುತ್ತಾ, ತಾವೆಲ್ಲರೂ ತಪ್ಪದೇ ದಿನಾಂಕ 25/5/2025 ಸರಿಯಾಗಿ 2 ಗಂಟೆಗೆ ಮಾನವ ಸರಪಳಿಯನ್ನು ನಿರ್ಮಿಸಲಾಗುವುದು. ಬಸವೇಶ್ವರ ವೃತ್ತದಿಂದ ರಸ್ತೆಯ 2 ಅಂಚಿನಲ್ಲಿ ಒಂದು ಕಡೆ ಪುರುಷರು, ಒಂದು ಕಡೆ ಮಹಿಳೆಯರು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಅಡಚಣೆ ಆಗಲಾರದ ಹಾಗೆ ಶಾಂತಯುತವಾಗಿ ನಮ್ಮ ಹೋರಾಟವನ್ನ ನಾವು ಪ್ರಸ್ತುತಪಡಿಸಬೇಕಾಗಿದೆ. ಕಾರಣ ಎಲ್ಲ ಯುವಕ ಯುವತಿಯರು ಈ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿ ಮಾಡಬೇಕೆಂದು ಮತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿನ ಆದೇಶದಂತೆ ಆ ಆದೇಶವನ್ನು ನಾವೆಲ್ಲರೂ ಪಾಲಿಸಬೇಕೆಂದು ಕರೆ ಕೊಡುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಜೈ ಹಿಂದ್. बिस्मिल्लाहिर्रहमानिर्रहीम। जैसा कि आप सब हजरात जानते हैं, इस बात से बखूबी वाकिफ हैं कि मुस्लिम पर्सनल लॉ बोर्ड की जानिब से जब भी जो भी हिदायत पैगामात मौसूल हुए हैं तो अल्हम्दुलिल्लाह उस तहरीक को सबसे पहले शहर इलकल की जानिब से आवाज उठ रही है। तो आज बरोज़ जुम्मा बाद नमाज मगरिब अंजुमन में अलहाज उस्मान गनी साहब मुन्नाबाद की क़ियादत में अमायदीन शहर, कायदीन मिल्लत और हजरात उलमा इकराम के दरमियान में एक अहम मीटिंग इंसानी जंजीर तहरीक पर गुफ्तगू हुई। तो अल्हम्दुलिल्लाह इत्तफाक राय से ये बात तय हुई कि बरोज़ इतवार ठीक 2 बजे बसवेश्वर सर्कल में तमाम मर्द हजरात, खवातीन, बच्चे, नौजवान, बुजुर्गें सब के सब वहां पर जमा हो 2 बजे। इंशाअल्लाह 2 बजे से 2:30 बजे तक इंसानी जंजीर तहरीक बनाई जाएगी और उसके बाद 2:30 बजे से वहां से निकलकर तहसीलदार में पहुंचकर मेमोरेंडम पेश किया जाएगा। तो ये मैं आखिर में बात कहता हूं कि हक बात के लिए लड़ना सीखो, लड़ नहीं सकते तो बोलना सीखो, बोल नहीं सकते तो लिखना सीखो, लिख नहीं सकते तो साथ देना सीखो, और साथ भी नहीं दे सकते तो जो लिख रहा है, बोल रहा है, उठ रहा है, कह रहा है, उसके हौसलों को बढ़ाना सीखो। सुभान अल्लाह। जज़ाकल्लाहु खैरन व अहसनल जज़ा।